ಇದೆಲ್ಲದರ ಜೊತೆಗೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ, ಕಾಂಗ್ರೆಸ್ ಮುಖಂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಹಮತ ತೋರಿಸಿದ್ದಾರೆ. ಟಿ.ಬಿ. ಜಯಚಂದ್ರ, ಮೋದಿ ಸಲಹೆಯನ್ನು ನಾವು ಸ್ವೀಕರಿಸಬೇಕು, ಇದು ನಮ್ಮ ಜವಾಬ್ದಾರಿ ಅಂತಾರೆ ಟಿ.ಬಿ. ಜಯಚಂದ್ರ. ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿ.ಬಿ. ಜಯಚಂದ್ರ, ನಾವು ಡಾಲರ್ಸ್ ರೂಪದಲ್ಲಿ ಹಣ ಕೊಟ್ಟು ನಾವು ತೈಲ ಖರೀದಿ ಮಾಡ್ತಾಯಿದ್ದೀವಿ, ಹೀಗಾಗಿ ನಮ್ಮ ಗ್ಯಾರಂಟಿ ಇದು ಹೊಡ್ತಾ ಇದು. ಹೀಗಾಗಿಯೇ ನಾವು ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಸಬೇಕು. ವಿಶ್ವದಲ್ಲೇ ನಮ್ಮ ದೇಶದ ಹೆಣ್ಮಕ್ಕಳೇ ಅತ್ಯಂತ ಹೆಚ್ಚು ಚಿನ್ನ ಖರೀದಿ ಮಾಡ್ತಾರೆ. 18 ಗ್ರಾಮ್ ಚಿನ್ನದ ತಾಳಿ ಬದಲು 8 ಗ್ರಾಮ್ ಮಾಡಿಸ್ಕೊಳ್ಳಿ, ಇದು ಮೋದಿ ಕೊಟ್ಟಿರುವಂಥ ಸಲಹೆ. ಇದನ್ನು ನಾವು ಸ್ವೀಕಾರ ಮಾಡಿ ನಾವು ಕೂಡ ಜವಾಬ್ದಾರಿಯನ್ನು ಮೆರೀಬೇಕು, ಜವಾಬ್ದಾರಿ ತೋರಿಸ್ಬೇಕು ಅಂದಿದ್ದಾರೆ ಟಿ.ಬಿ. ಜಯಚಂದ್ರ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದಾಗಿ ಆಗ್ತಾ ಇರತಕ್ಕಂಥ ಯುದ್ಧದ ಅನಾಹುತ ನಾವೆಲ್ಲರೂ ಕೂಡ ಜವಾಬ್ದಾರಿಕೆಯನ್ನು ಹೊರಬೇಕಾಗ್ತದೆ. ಆ ದುಷ್ಪರಿಣಾಮ ಏನು ಅಂತಕ್ಕಂಥದ್ದನ್ನು ಬೆಲೆ ಏರಿಕೆ ಆಗ್ತಕ್ಕಂಥದ್ದನ್ನೆಲ್ಲದೂ ಕೂಡ ನಾವು ನೋಡಿದ್ದೇವೆ. ಅದೆಲ್ಲ ಸಂದರ್ಭದಲ್ಲೂ ಕೂಡ ಆಗ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಹಿತವಾಗಿ ಮಿತವಾಗಿ ಬಳಕೆಯನ್ನು ಮಾಡೋದ್ರಿಂದ ನಮ್ಮ ಆ ಸಂಪನ್ಮೂಲ ಏನಿದೆ, ಪೆಟ್ರೋಲ್ ನಮ್ಮಲ್ಲಿ ಇಲ್ಲ, ನಾವೆಲ್ಲ ಇಂಪೋರ್ಟ್ ಮಾಡಲೇಬೇಕು. ಇಂಪೋರ್ಟ್ ಮಾಡಬೇಕಾದಾಗ ನಮ್ಮ ಸಂಪನ್ಮೂಲವನ್ನು ನಾವೇನು ಡಾಲರ್ಸ್ ರೂಪದಲ್ಲಿ ಕೊಡಬೇಕಾಗುತ್ತೆ, ಅದನ್ನು ಮಿತಿಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಜನರೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನು ವಾಸ್ತವಿಕವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಅರ್ಥಕೊಂಡು ಅದರಂತೆ ಇರಬೇಕಾಗ್ತದೆ. ಚಿನ್ನ ಖರೀದಿ ಅದು ಹೇಳ್ತಾರೆ. ನಮ್ಮಲ್ಲಿ ಹೆಣ್ಣುಮಕ್ಕಳಿಗೆ ಭಾಳ ಮುಖ್ಯವಾಗಿ ಅಂತಂದರೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಚಿನ್ನ ಬೆಳ್ಳಿನ ಎಲ್ಲದಕ್ಕೂ ಕೂಡ ಉಪಯೋಗಿಸ್ತಕ್ಕಂಥದ್ದು ಅದು ಸಂಪ್ರದಾಯ ನಮ್ಮಲ್ಲಿದೆ. ಬಹುಶಃ ಈ ದೇಶದಲ್ಲಿ ಹೆಣ್ಮಕ್ಳ ಹತ್ರ ಇರೋಷ್ಟು ಚಿನ್ನ ಪ್ರಪಂಚದಲ್ಲಿ ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಿನ್ನ ಇದೆ. ಸೊ ಅದನ್ನು ಎಲ್ಲ ಒಂದು ಕಡೆಗೆ ಒಂದು ಸಂದೇಶ ಮಿತಗೊಳಿಸ್ತಕ್ಕಂಥದ್ದನ್ನು ನಾವು ಎಲ್ಲ ಒಂದು ತಾಳಿಗೆ 15 ಗ್ರಾಮು ಅಂತಂದರೆ ಒಂದು 8 ಗ್ರಾಮಿಗೆ ಮಾಡ್ಬೋದು. ಆ ರೀತಿಯಾಗಿ ಮಿತಗೊಳಿಸೋದಕ್ಕೆ ಸಾಧ್ಯ ಅಲ್ಲ. ಸಲಹೆಯನ್ನು ನಮ್ಮೆಲ್ಲರ ಜವಾಬ್ದಾರಿಗೂ ಕೂಡ ಹೌದು. ನೋಡಿ, ಜನಸಾಮಾನ್ಯರು ಬೆಳಗ್ಗಿನಿಂದ ಮಾತಾಡ್ತಿರೋದು, ಒಂದೊಂದು ರೂಪಾಯಿ ಜಾಸ್ತಿ ಆದರೂ ಕೂಡ ಜನ ಹೆಂಗೆ ಮಾತಾಡ್ತಾಯಿದ್ರು, ಬೆಂಕಿ ಉಗುಳ್ತಾ ಇದ್ರು. ಆದರೆ ಈಗ ಹೌದು ದೇಶ ಸಂಕಟದಲ್ಲಿದೆ, ಹೌದು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗಿದೆ, ಜನ ಎಷ್ಟು ಪ್ರಬುದ್ಧವಾಗಿ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ಎಲ್ರಿಗೂ ತೊಂದರೆ ಆಗಿದೆ, ನಮಗೂ ತೊಂದರೆ ಆಗಿದೆ ಅನ್ನುವಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಆದರೆ ನಾಯಕರುಗಳು ಇಂಥ ಸಂದರ್ಭದಲ್ಲೂ ಕೂಡ, ದೇಶ ಸಂಕಟದ ಸಂದರ್ಭದಲ್ಲೂ ಕೂಡ ನಾವು ಒಂದಾಗಿರಲಿಲ್ಲ ಅಂತಂದರೆ ಏನು ಸಂದೇಶ ರವಾನೆ ಆಗುತ್ತೆ? ಟಿ.ಬಿ. ಜಯಚಂದ್ರ ಇದಕ್ಕೆ ಭಿನ್ನವಾಗಿರುವಂಥ ನಾಯಕ. ಅವ್ರು ಹೇಳಿರುವಂಥ ಮಾತಿದೆಯಲ್ಲ, ಅಕ್ಷರಶಃ ಸತ್ಯ. ಈಗ ನೋಡಿ, ಅವ್ರ ವಿರುದ್ಧನೂ ಕೂಡ ಕಾಂಗ್ರೆಸ್ ನಾಯಕರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈಗ ನೆಕ್ಸ್ಟು ಅದೇ ಸಂಗತಿ.